ಸ್ನೇಹಿತರೆ, ಭಾರತದಲ್ಲಿರುವ ಅತ್ಯಂತ ಶ್ರೀಮಂತ ದೇವಸ್ಥಾನ ಯಾವುದು ಎಂದು ಕೇಳಿದರೆ ಹೆಚ್ಚಿನವರು ಹೇಳುವುದು ಅದು ಕೇರಳದ ತಿರುವನಂತಪುರದಲ್ಲಿರುವ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಾಲಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಅಮೂಲ್ಯವಾದ ರತ್ನಗಳು ಇವೆ ಎಂಬ ಮಾತುಗಳು ಸಮೇತ ಕೇಳಿ ಬರ್ತಾನೇ ಇರುತ್ತವೆ. ಜೊತೆಗೆ ಇಂದಿಗೂ ತೆರೆಯದಿರುವ ವ್ಯಾಲೆಟ್ ಬಿ ಎಂಬ ಭೂಗತ ಕೋಣೆ ಜಗತ್ತಿನಾದ್ಯಂತ ಕುತೂಹಲಕ್ಕೆ ಸಮೇತ ಈ ದೇವಸ್ಥಾನ ಕಾರಣವಾಗಿದ್ದೇನೆ ಅಂತಲೇ ಹೇಳ್ಬೋದು. ಎಷ್ಟೋ ರಹಸ್ಯಗಳು, ಎಷ್ಟೋ ಆಚಾರಗಳು, ಎಷ್ಟೋ ಹಿಸ್ಟ್ರಿ ಸಮೇತ ಇದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ. ಆದರೆ ದೇವಸ್ಥಾನ ಇತಿಹಾಸ ಏನು, ಇದರೊಳಗೆ ಪತ್ತೆಯಾದ ಸಂಪತ್ತು ಎಷ್ಟು, ವ್ಯಾಲೆಟ್ ಬಿ ಬಗ್ಗೆ ನಿಜವಾಗಿ ಏನು, ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾವು ಡೀಟೇಲ್ಡಾಗಿ ನೋಡ್ಕೊತಾ ಹೋಗೋಣ ಸ್ನೇಹಿತರೆ. ಇನ್ನು ದೇವಸ್ಥಾನ ಫಸ್ಟ್ ಇತಿಹಾಸ ನಾವು ನೋಡೋದಾದರೆ, ಪದ್ಮನಾಭ ಸ್ವಾಮಿ ದೇವಸ್ಥಾನವು ಕೇರಳದ ರಾಜಧಾನಿಯಾದ ತಿರುವನಂತಪುರದಲ್ಲಿ ಈ ದೇವಾಲಯವು ಶ್ರೀ ಮಹಾವಿಷ್ಣುವಿನ ಅನಂತ ಶಯನ ರೂಪಕ್ಕೆ ಸಮರ್ಪಿತವಾಗಿದೆ ಅಂತಲೇ ಹೇಳ್ಬೋದು. ಇತಿಹಾಸಕಾರರು ಪ್ರಕಾರ ಈ ದೇವಾಲಯದ ಇತಿಹಾಸ ಹಲವು ಶತಮಾನಗಳಷ್ಟು ಹಳೆಯದು. ನಂತರ ಕಾಲದಲ್ಲಿ ತಿರುವಾಂಕೂರ್ ರಾಜವಂಶ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಸಂರಕ್ಷಿಸಿತು ಅಂತ ಸಮೇತ ಹೇಳ್ತಾರೆ ಅನ್ಬೋದು. ಇನ್ನು 1750ರಲ್ಲಿ ಮಹಾರಾಜ ಮಾರ್ತಾಂಡ ವರ್ಮ ಅವರು ತಮ್ಮ ರಾಜ್ಯವನ್ನು ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿ ತಾವು ದೇವರ ಸೇವಕರಾಗಿದ್ದೇವೆ ಎಂದ ಸಮೇತ ಅವರು ಘೋಷಿಸಿದರು. ಅಂದಿನಿಂದ ತಿರುವಾಂಕೂರ ರಾಜವಂಶವರು ದೇವಾಲಯದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತ ಸಮೇತನೇ ಹೇಳ್ಬೋದು. ಇಷ್ಟೆಲ್ಲ ಆದಮೇಲೆ ನಾವು ದೇವಸ್ಥಾನದ ವಿಶೇಷ ನೋಡೋದಾದರೆ, ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷ ಎಂದರೆ ಇಲ್ಲಿ ಇವರು ಶ್ರೀ ಮಹಾವಿಷ್ಣುವಿನ ವಿಗ್ರಹ ಸಮೇತ ಅಲ್ಲಿದೆ. ಬಹಳ ದೊಡ್ಡದು ವಿಗ್ರಹ ಸಮೇತ ಅದು. ಭಗವಂತನನ್ನು ಆದೇಶನ ಮೇಲೆ ಶಯನಿಸಿರುವ ಭಂಗಿಯಲ್ಲಿ ಕಾಣಿಸುತ್ತದೆ ಅಂತಲೇ ಹೇಳ್ಬೋದು ನಾವು. ಈ ವಿಗ್ರಹವು ಸುಮಾರು 18 ಅಡಿ ಉದ್ದವಿದ್ದು ಸಂಪೂರ್ಣ ವಿಗ್ರಹವನ್ನು ಒಂದೇ ಬಾಗಿಲಿನಿಂದ ನೋಡಲು ಸಮೇತ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಒಂದೇ ಕಲ್ಲಲ್ಲಿ ಕೆತ್ತನೆ ಸಮೇತ ಮಾಡಿರ್ಬೋದು, ಮತ್ತು ಒಂದೇ ಬಾಗಿಲಿಂದ ಅಷ್ಟು ದೊಡ್ಡ ವಿಗ್ರಹವನ್ನು ಸಮೇತ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ 3 ಪ್ರತ್ಯೇಕ ಬಾಗಿಲುಗಳ ಮೂಲಕ ಕ್ರಮವಾಗಿ ದೇವರ ಮುಖ, ಮಧ್ಯಭಾಗ ಮತ್ತು ಪಾದಗಳ ದರ್ಶನ ಸಮೇತ ಮಾಡಲಾಗುತ್ತಿದೆ ಅಂತ ಹೇಳ್ಬೋದು. ವಿಶೇಷ ಎಂದರೆ ಒಂದು ಬಾಗಿಲಲ್ಲಿ ಅಷ್ಟು ದೊಡ್ಡ ವಿಗ್ರಹ ನೋಡೋಕ್ಕಾಗಲ್ಲ, ಸಾಮಾನ್ಯವಾಗಿ ಅಷ್ಟುದ್ದ ಇರೋದು ನೋಡೋಕ್ಕಾಗಲ್ಲ. ಅದರಿಂದ 3 ಬಾಗಿಲುಗಳಲ್ಲಿ ಒಂದು ಕಡೆ ಮುಖ ಮತ್ತು ಮಧ್ಯಭಾಗ ಮತ್ತು ಪಾದಗಳನ್ನು ದರ್ಶನ ಮಾಡಬಹುದು ಅಂತ ಸಮೇತ ಹೇಳ್ತಾ ಇದ್ರು. ಇನ್ನು ದೇವಾಲಯದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಮತ್ತು ಪುರಾತನ ನಿರ್ಮಾಣ ಶೈಲಿಯು ಭಕ್ತರನ್ನು ಸಮೇತ ಆ ದೇವಸ್ಥಾನ ಆಕರ್ಷಣೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಮೇಯ್ನಾಗಿ ಅಲ್ಲಿರುವ ಶಿಲ್ಪಿ ಆಗಲಿ, ಶಿಲ್ಪಗಳಾಗಲಿ, ಕಲೆ ಆಗಿರಲಿ ಎಲ್ಲ ಆಕರ್ಷಣೆ ಮಾಡ್ತೈತಿ. ಇನ್ನು 2011ರಲ್ಲಿ ಏನು ನಡೆಯಿತು ಘಟನೆ ಅಂತ ನೋಡೋದಾದರೆ, 2011ರಲ್ಲಿ ಭಾರತ ಸುಪ್ರೀಂ ಕೋರ್ಟ್ ಆದೇಶ ನಂತರ ದೇವಾಲಯದ ಕೆಲವು ಭೂಗತ ಕೋಣೆಗಳನ್ನು ಪರಿಶೀಲಿಸಲಾಯಿತು. ಅಲ್ಲಿ ಪತ್ತೆಯಾದ ಸಂಪತ್ತನ್ನು ನೋಡಿ ಅಧಿಕಾರಿಗಳು ಮತ್ತಷ್ಟು ಇತಿಹಾಸಕಾರರನ್ನು ಅಚ್ಚರಿಗೊಳಿಸಿದರು. ಯಾಕಂದರೆ ಚಿನ್ನದ ನಾಣ್ಯಗಳು, ವಜ್ರಗಳು, ಅಲಂಕರಿಸಿದ ಆಭರಣಗಳು, ಚಿನ್ನದ ಕಿರೀಟಗಳು, ಚಿನ್ನದ ವಿಗ್ರಹಗಳು, ಅಮೂಲ್ಯ ರತ್ನಗಳು ಮತ್ತು 100 ವರ್ಷಗಳ ಹಳೆಯ ಐತಿಹಾಸಿಕ ವಸ್ತುಗಳು ಸಮೇತ ಅಲ್ಲಿ ಎಲ್ಲ ವಾಲೆಟ್ಗಳಲ್ಲಿ ಪತ್ತೆಯಾಗುವುದು. ಈ ಸಂಪತ್ತನ್ನು ಒಟ್ಟು ಮೌಲ್ಯದ ಬಗ್ಗೆ ಹಲವು ಅಂದಾಜುಗಳಿಗೆ ಕೆಲವು ವರದಿಗಳು ಇದರ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳು ಇರಬಹುದೆಂದು ಹೇಳಿವೆ. ಆದರೆ ಇದರ ನಿಖರವಾಗಿ ಅಧಿಕೃತ ಮೌಲ್ಯವನ್ನು ಇನ್ನೂ ಪ್ರಕಟಿಸಲಾಗಿಲ್ಲ. ಇದು ಮೇಯ್ನಾಗಿ ಅಲ್ಲಿರುವ ಅಂದಾಜು ಲೆಕ್ಕದಾಗ ಎಷ್ಟೋ ಲಕ್ಷಾಂತರ ಕೋಟಿ ರೂಪಾಯಿ ಆ ವಜ್ರವೈಢೂರ್ಯಗಳು, ನಾಣ್ಯಗಳು, ಕಿರೀಟಗಳು ಬೆಲೆ ಬಾಳ್ಬೋದು ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಅಧಿಕೃತವಾಗಿ ಮೌಲ್ಯವನ್ನು ಇನ್ನೂ ಪ್ರಕಟಿಸಿಲ್ಲ. ಮತ್ತು ಇಷ್ಟೆಲ್ಲ ಒಂದಾದರೆ ಇನ್ನು ವ್ಯಾಲೆಟ್ ಬಿ ಇದೀಗ ಎಲ್ಲರಿಗೂ ಹೆಚ್ಚು ಕುತೂಹಲ ಮೂಡಿಸುವ ವಿಷಯ ಅಂತಲೇ ಹೇಳ್ಬೋದು ನಾವು. ದೇವಾಲಯದ ಹಲವು ಭೂಗತ ಕೋಣೆಗಳಲ್ಲಿ ಹೆಚ್ಚಿನ ಪರಿಶೀಲಿಸಲ್ಪಟ್ಟರೂ ಆದರೆ ವ್ಯಾಲೆಟ್ ಬಿ ಅನ್ನು ತೆರೆಯಲಾಗಿಲ್ಲ. ಇದರ ಬಗ್ಗೆ ಅನೇಕ ಜನಪ್ರಿಯ ಕಥೆಗಳು ಮತ್ತು ನಂಬಿಕೆಗಳು ಸಮೇತ ಹರಿದಾಡುತ್ತಿವೆ. ಕೆಲವರು ಈ ಕೋಣೆಯನ್ನು ತೆರೆಯಬಾರದು ಎಂದು ನಂಬುತ್ತಾರೆ, ಇನ್ನು ಕೆಲವರು ಇದರೊಳಗೆ ಅಪಾರ ಸಂಪತ್ತು ಇರಬಹುದು ಎಂದು ಹೇಳ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಎಲ್ಲ ಕಥೆಗಳಿಗೆ ದೃಢವಾದ ಐತಿಹಾಸಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳು ಲಭ್ಯವಿಲ್ಲ. ಆದ್ದರಿಂದ ಇವುಗಳನ್ನು ಜನಪ್ರಿಯ ನಂಬಿಕೆಗಳಾಗಿಯೇ ಪರಿಗಣಿಸಬೇಕು. ಆ ವ್ಯಾಲೆಟಲ್ಲಿ ಬಾಗಿಲಲ್ಲಿ 2 ಸರ್ಪಗಳಿರ್ತವೆ, ಅದ್ರ ಒಳಗಡೆ ಕೆಲವರು ಆಭರಣಗಳಿರ್ತವೆ. ಇವೆಲ್ಲದು ವ್ಯಾಲೆಟುಗಳಿದಾವಲ್ಲ, ಅವೆಲ್ಲದಕ್ಕಿಂತ ಈ ವ್ಯಾಲೆಟಲ್ಲೇ ಜಾಸ್ತಿ ಇದ್ದಾವೆ ಅಂತ ಕೆಲವರು ಹೇಳ್ತಾ ಇದ್ದರೆ, ಇನ್ನು ಕೆಲವರು ಅದರಲ್ಲಿ ಕೆಲವರು ದೇವರಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇನ್ನೂ ಏನೋ ಹೇಳ್ತಾ ಇದ್ದಾರೆ. ಅದೇ ಇನ್ನು ಏನಾಗಿದೆ ಅದು ಆ ವ್ಯಾಲೆಟ್ ಬಿ ಮಾತ್ರ, ಆ ಬಾಗಿಲು ಮಾತ್ರ ತೆರೆದೇ ಇಲ್ಲ ಆ ಬಾಗಿಲು ಮಾತ್ರ. ಮತ್ತು ಇನ್ನೆಲ್ಲ ತೆಗೆದಿದ್ದಾರೆ. ಕೆಲವು ಇನ್ನೂ ಅದು
ಗೊತ್ತಿಲ್ಲ ಯಾಕೆ ತೆಗ್ದಿಲ್ಲ ಅಂತ. ಈ ದೇವಸ್ಥಾನಕ್ಕೆ ಪ್ರವೇಶಿಸೋ ಕೆಲವು ಕಟ್ಟುನಿಟ್ಟಾದ ನಿಯಮಗಳು ಸಮೇತ ಇದ್ದಾವೆ. ಸಾಂಪ್ರದಾಯಿಕ ಉಡುಗೆ ಕಡ್ಡಾಯವಾಗಿ ನಾವು ಧರಿಸ್ಕೊಳ್ಬೇಕು. ಪುರುಷರು ಸಾಮಾನ್ಯವಾಗಿ ಧೋತಿ ಧರಿಸಬೇಕು. ಮಹಿಳೆಯರು ಸಾಂಪ್ರದಾಯಿಕ ಉಡುಪೆಯಲ್ಲಿ ಅದು ಒಂಥರ ಮಾಮೂಲಿ ಸಾಂಪ್ರದಾಯಿಕ ಪ್ರವೇಶಿಸಬೇಕು. ಹೆಂಗಂದ್ರೆ ನನಗೆ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕಾಗನ ಹೋಗೋಷ್ಟಿಲ್ಲ. ನಾವು ಸಾಂಪ್ರದಾಯಕ್ಕೆ ನಮ್ಮ ಆಚರಣೆ ವಿಚಾರಣೆ ಥರ ನಾವು ಸಂಪ್ರದಾಯಕ್ಕೆ ಅಲ್ಲಿ ಪ್ರವೇಶ ಮಾಡಿ ದರ್ಶನ ಮಾಡಿಕೊಳ್ಬೇಕು. ದೇವಾಲಯದ ಒಳಗೆ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ ಅನುಮತಿ ಇರುವುದಿಲ್ಲ. ಅದು ಸರ್ವೇಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಇವಾಗ ಅದೇ ರೀತಿ ಇಲ್ಲಿ ಸಮೇತ ಯಾವುದೇ ನೀವು ಫೋಟೋ ಆಗೋ ತೆಗೆಲಾಗೋ ಈ ರೂಲ್ಸ್ ಪ್ರಕಾರ ಇಲ್ಲ. ಪ್ರತಿದಿನ ಸಾವಿರಾರು ಭಕ್ತರು ದೇಶ ವಿದೇಶಗಳಿಂದ ಭೇಟಿ ಸಮೇತ ನೀಡುತ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ದೇವಸ್ಥಾನ, ಇನ್ನು ಅಷ್ಟು ದೊಡ್ಡ ಭಕ್ತರು. ಮತ್ತು ಈ ದೇವಸ್ಥಾನವು ಕೆಲವು ಸಂಪತ್ತಿನಿಂದ ಮಾತ್ರ ಪ್ರಸಿದ್ಧವಾಗಿಲ್ಲ. ಇದು ಶ್ರೀ ಮಹಾವಿಷ್ಣುವಿನ ಪ್ರಮುಖ ದಿವ್ಯ ಕ್ಷೇತ್ರಗಳಲ್ಲಿ ಸಮೇತ ಒಂದಾಗಿದೆ ಅಂತಲೇ ಹೇಳ್ಬೋದು. ಆ ಪ್ಲೇಸ್ ಸಮೇತ ಇದು ಶ್ರೀ ಮಹಾವಿಷ್ಣುವಿನ ಪ್ರಮುಖ ದಿವ್ಯ ಕ್ಷೇತ್ರಗಳಲ್ಲಿ ಸಮೇತ ಒಂದು. ಭಕ್ತರಲ್ಲಿ ಇಲ್ಲಿ ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವಕ್ಕಾಗಿ ಬರುತ್ತಾರೆ. ಶತಮಾನಗಳಿಂದ ಈ ದೇವಸ್ಥಾನವು ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ದೇವಸ್ಥಾನ. ಸ್ನೇಹಿತರೆ, ಇಷ್ಟೆಲ್ಲ ಆದ್ರೂ ಫಸ್ಟು ದೇವಸ್ಥಾನ ಚರಿತ್ರೆಯಲ್ಲಿ ನಾವು ತಿಳ್ಕೊಂಡ್ರೆ, ಆದರೆ 2011ರಲ್ಲಿ ಗೌರ್ಮೆಂಟ್ ಪ್ರಕಾರ ಎಲ್ಲ ವ್ಯಾಲೆಟ್ಗಳನ್ನು ಓಪನ್ ಮಾಡಿದ್ದಾಯಿತು. ಆದರೆ ವ್ಯಾಲೆಟ್ ಬಿ ಮಾತ್ರ ಓಪನ್ ಮಾಡೋಕ್ಕಾಗಿಲ್ಲ. ಮತ್ತು ಅದರ ಬಾಗಿಲಲ್ಲಿ 2 ಸರ್ಪಗಳಿದ್ದಾವೆ. ಒಂದಷ್ಟು ಜನ ಕಾವಲು ಅಂತಾರೆ, ಇನ್ನು ಒಳಗೆ ಶ್ರೀ ಮಹಾವಿಷ್ಣು ಅದರೊಳಗೆ ಇಡ್ತಾರೆ. ಇನ್ನು ಕೆಲವರು ವಜ್ರ ವೈಡೂರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಜಕ್ಕೂ ಏನಿದೆ ಅಂತ ಯಾರಿಗೂ ಸಮೇತ ಗೊತ್ತಿಲ್ಲ. ಅದು ತಿಳಿದು ಸಮೇತ ಇಲ್ಲ ವ್ಯಾಲೆಟ್ ಬಿ. ಇನ್ನೆಲ್ಲ ವ್ಯಾಲೆಟ್ಗಳನ್ನು ತೆಗೆದಾಕವ್ರೆ. ಅದರಲ್ಲಿ ಕೆಲವು ವ್ಯಾಲೆಟ್ಗಳಲ್ಲಿ ವಜ್ರಗಳು, ವೈಭವಗಳು ಮತ್ತು ಲಕ್ಷಾಂತರ ಕೋಟಿ ರೂಪಾಯಿ ಇದೆ ಅಂತ ಹೇಳ್ತಾಯಿದ್ರು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ವ್ಯಾಲೆಟ್ ಬಿ ಅಲ್ಲಿ ಇತ್ತು ಅಂತ ಸಮೇತ ಹೇಳ್ತಾರೆ. ಅದು ಮಾತ್ರ ತಿಳಿಯೋಕ್ಕಾಗಿಲ್ಲ. ಯಾಕಂದರೆ ಕೆಲವರು ದೇವರಿದ್ದಾರೆ, ಕೆಲವು ಒಳಗಡೆ ಸರ್ಪಗಳಿದ್ದಾರೆ. ಒಂಥರ ಇದೆ ಆ ವ್ಯಾಲೆಟ್ ಬಿ ಬಾಗಿಲು. ಅದರಿಂದ ಅಷ್ಟು ಮಹತ್ವ ದೇವಸ್ಥಾನ ನಮ್ಮ ಭಾರತದಲ್ಲಿ ಸಮೇತ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೇವಲ ಶ್ರೀಮಂತ ದೇವಾಲಯವಲ್ಲ, ಇದು ಐತಿಹಾಸಿಕ ಭಕ್ತಿ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಅದ್ಭುತವಾದ ಸಂಗಮವಾಗಿದೆ ಅಂತ ಸಮೇತ ಹೇಳ್ತಾ ಇದೆ. ಸ್ನೇಹಿತರೆ, ಇನ್ನು ವ್ಯಾಲೆಟ್ ಬಿ ಬಗ್ಗೆ ಹಲವಾರು ಕುತೂಹಲಕರ ಕಥೆಗಳಿದ್ದರೂ ಅವುಗಳನ್ನು ಸತ್ಯವೆಂದು ಹೇಳಲು ಸಾಕಷ್ಟು ಅಧಿಕೃತ ಪುರಾವೆಗಳೇ ಇಲ್ಲ ಎಂಬುದನ್ನು ಮರೆಯಬಾರ್ದು ನಾವು. ಸ್ನೇಹಿತರೆ, ಈ ವಿಡಿಯೋ ಒಂದು ಇಷ್ಟ ಆದರೆ ನೀವು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ಇಂಥ ವೀಡಿಯೋಸ್ಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.